ಹಾ, ಇಲ್ಲಿ ನೋಡಿ ಡ್ರಾಸ್ಟಿಕ್ ಚೇಂಜ್ಗಳು ಬೇಕಾಗಿರೋದು. ಇವತ್ತು KKR ಹೋಸ್ಟ್ ಮಾಡ್ತಾ ಇದ್ದಾರೆ RR ಅವ್ರನ್ನ. ಇವತ್ತು ನೀವು ಅಜಿಂಕ್ಯ ರಹಾನೆಗೆ ಕ್ಯಾಪ್ಟನ್ಸಿ ಕೊಟ್ಟು ಅವ್ರನ್ನ 11 ಆಡಿಸ್ತೀರಾ? ಈ ಒಂದು ಬಿಗ್ ಡಿಸಿಷನ್ನ ಮಿಡ್ ವೇ ಮಾಡಲೇಬೇಕು KKR. ಯಾಕಂದ್ರೆ ಇವತ್ತು 7ನೇ ಪಂದ್ಯ ಆಡ್ತಾ ಇದ್ದಾರೆ ಸ್ವಾಮಿ. 6ಕ್ಕೆ 6 ಸೋತಿದ್ದಾರೆ ಅಂತಾನೆ ಲೆಕ್ಕ. ಮಳೆಯಿಂದ 1 ಪಾಯಿಂಟ್ ಬಂದಿದೆ. ಸರಿ, KKR ಯಾವತ್ತಾರು ಈ ತರ ಕ್ರಾಪ್ ಸೀಸನ್ ಆಗಿತ್ತ ಅಂತ ಕೇಳಿದ್ರೆ 2009 ಅಲ್ಲಿ 9 ಸತತ ಸೋಲುಗಳನ್ನ ಅನುಭವಿಸ್ಬಿಟ್ಟಿದ್ರಂತೆ KKR ಅವರು. ಸೊ ಇದೇನು ಹೊಸದಲ್ಲ ಓನರ್ ಆದಂತ ಶಾರುಖ್ ಖಾನ್ಗೆ. ಬಟ್ ಈ ಮ್ಯಾನೇಜ್ಮೆಂಟ್ ಎಲ್ಲ ಕಂಪ್ಲೀಟ್ಲಿ ಬೇರೆ ಇರೋದ್ರಿಂದ ಇವಾಗ ಸೀರಿಯಸ್ ಚೇಂಜ್ಗಳನ್ನ ತರಬೇಕು. ಅದು ಏನ್ ತರ್ತಾರೆ ಗೊತ್ತಿಲ್ಲ. ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಇವ್ರ ಓಪನಿಂಗು ಖರಾಬ್ ಆಗಿದೆ. ಅದೇ ತದ್ವಿರುದ್ಧ ನೀವು ಆ ಕಡೆ ನೋಡಿ, ಭಯಂಕರ ಓಪನಿಂಗ್ ಜೋಡಿ ಯಶಸ್ವಿ ಅಂಡ್ ವೈಭವ್. ಆಮೇಲೆ ಇವ್ರ ಬೌಲಿಂಗ್ ಯೂನಿಟ್ ಖರಾಬ್ ಆಗಿದೆ, ಒದ್ಲಾಡ್ತಾ ಇದ್ದಾರೆ. ಅದೇ ಈ ಕಡೆ ಬೌಲಿಂಗ್ ಯೂನಿಟ್ ನೋಡಿ, ಲ್ಯಾಂಡ್ರೆ ಬರ್ಗರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ, ಜೋಫ್ರಾ ಆರ್ಚರ್ ಸಖತ್ತಾಗ್ತಾ ಇದ್ದಾರೆ, ರವಿ ಬಿಷ್ಣೋಯ್ಗೆ ಒಂದೇ ಒಂದು ಗೇಮ್ ಖರಾಬ್ ಆಗಿದ್ದು. ಜಡೇಜಾ ಇದ್ದಾರೆ, ಅವ್ರನ್ನ ಇವ್ರು ಯೂಸೇ ಮಾಡಿಲ್ಲ. ಸಂದೀಪ್ ಶರ್ಮಾ ಡೆಲಿವರ್ ಮಾಡ್ತಾ ಇದ್ದಾರೆ, ತುಷಾರ್ ದೇಶಪಾಂಡೆ ಬೇಕು ಅಂತ ಅವರು ಡೆಲಿವರ್ ಮಾಡ್ತಾ ಇರೋದು. ಸೊ ಒಂದಂತಕ್ಕೆ ಸಾರ್ಟೆಡ್ ಆಗಿ ಕಾಣ್ತಾ ಇದೆ. ಬ್ಯಾಟಿಂಗ್ ಲೈನಪ್ ನೀವು ಮಿಡ್ಲ್ ಆರ್ಡರ್ ನೋಡಿದ್ರೆ ಇಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಇಲ್ಲೂ ಟು ಏನ್ ಎಕ್ಸ್ಟೆಂಡ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಅಂದ್ರೆ ಮಿಡ್ಲ್ ಆರ್ಡರ್ ಮಾತ್ರ ಒಂದ್ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅನ್ನೋದು ಬಿಟ್ರೆ ಎರಡು ತಂಡಗಳ ನಡುವೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಿಸ್ ಮ್ಯಾಚ್ಗಳು ಜಾಸ್ತಿ ನೋಡ್ತಾ ಇದೀವಿ. KKR ಏನ್ ಮಾಡ್ಬೋದು ಸರ್ ಈ ಪಂದ್ಯನ ಗೆಲ್ಲಕ್ಕೆ ಅಂದ್ರೆ, ಲಾಸ್ಟ್ ಗೇಮ್ ಇಂದ ಪಾಸಿಟಿವ್ ಕ್ಯಾಮ್ ಗ್ರೀನ್, ಸುನಿಲ್ ನರೇನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಟಿಮ್ ಸೈಫರ್ಟ್ ಒಳ್ಳೆ ಟಚ್ ಅಲ್ಲಿ. ಸೊ ಈ 3 ಜನ ನೀವು ಎಲ್ಲಾಡ್ಸಕ್ಕಲ್ಲ. ರೋಮನ್ ಪವಲ್ ಸಖತ್ತಾಗಿ ಆಡ್ತಾ ಇದ್ದಾರೆ. ಈಗ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಸೈಫರ್ಟ್ ಜೊತೆ ನರೈನ್ ಹಾಕಿ ಅವ್ರು ಔಟ್ ಆದ್ರೂ ತೊಂದರೆ ಇಲ್ಲ. ಅವ್ರ ಬ್ಯಾಟಿಂಗ್ ಕೇಪಬಿಲಿಟಿನ ಯೂಸ್ ಮಾಡ್ಕೋತಾ ಇಲ್ಲ. ಅಜಿಂಕ್ಯ ರಹಾನೆ ಇನ್ಶೂರೆನ್ಸ್ ತರ ಇರಬೇಕು. ಅಂದ್ರೆ ಏನಾದ್ರು ದೊಡ್ಡ ಅಪಘಾತ ಅದು ಅಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದು, ಅಥವಾ ಗೋತಾ ಹೊಡೆದ್ರು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಅಮೌಂಟ್ ಕ್ಲೈಮ್ ಮಾಡೋದು. ಕರೆಕ್ಟಾ? ಆ ಟೈಮಲ್ಲಿ ಮಾತ್ರ ಅಜಿಂಕ್ಯ ಬ್ಯಾಟಿಂಗ್ ಬರಬೇಕು. ಅಲ್ಲೊಬ್ರು ತೇಜಸ್ವಿ ದಯ್ಯಾ ಅಂತ ಇದ್ದಾರೆ, ಆ ವ್ಯಕ್ತಿ ಫೈರ್ ಪವರ್ನ ತರ್ತಾರೆ. ಅವ್ರನ್ನ ಹೆಂಗಾದ್ರೂ ಫಿಟ್ ಮಾಡಕ್ ಯೋಚನೆ ಮಾಡಿ. ಇಲ್ಲ ಮನೀಶ್ ಪಾಂಡೆನ ತಗೊಂಬನ್ನಿ. ನೀವು ಆಡಿಸಿದ್ದೇ ಆಡಿಸ್ತಾ ಹೋಗಿದ್ದಾರಿಲ್ಲೇ ಹೋಗ್ತಾ ಇದ್ರೆ ಸೇಮ್ ರಿಸಲ್ಟ್ ಸಿಗೋದು. ಹಾಗಾಗಿ KKR ಇವತ್ತು ಡ್ರಾಸ್ಟಿಕ್ ಚೇಂಜ್ ಮಾಡಬೇಕು.